ಒಂದು ಸಂಸ್ಥೆ ಇತ್ತು, ಬೌನ್ಸ್ ಅಂತ ಹೇಳಿ. ಯೆಲ್ಲೋ ಕಲರಲ್ಲಿ ಆ ಎಲ್ಲ ಬೈಕ್ಗಳು ಸಿಗ್ತಾಯಿತ್ತು ನಮಗೆ. ಆದರೆ ದುರದೃಷ್ಟ ಅಂದರೆ ನಮ್ಮ ಜನ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಮಿರರ್ಗಳನ್ನ ಕಿತ್ಕೊಂಡು ಹೋಗೋದು, ಟೈರ್ಗಳನ್ನ ಕಿತ್ಕೊಂಡು ಹೋಗೋದು, ಬೈಕನ್ನು ಎಲ್ಲಂದರಲ್ಲಿ ಬಿಸಾಕಿ ಹೋಗೋದು. ಸೊ ಹೀಗಾಗಿ ಬೌನ್ಸ್ ಸಂಸ್ಥೆ ತುಂಬ ನಷ್ಟ ಅನುಭವಿಸಿ ಆ ಒಂದು ಆ್ಯಪ್ ಬೇಸ್ಡ್ ಏನು ಬೈಕ್ ಬುಕ್ಕಿಂಗ್ ಇತ್ತು, ನೀವು ಎಲ್ಲಿ ಬೇಕಂದ್ರೆ ತೊಗೊಂಡು ಎಲ್ಲಿ ಬೇಕಂದ್ರೆ ಬಿಟ್ಟು ಹೋಗ್ಬೋದಾಗಿತ್ತು, ಅದು ಕ್ಲೋಸ್ ಆಗಿ ಹೋಯಿತು ಕಂಪ್ಲೀಟಾಗಿ. ಈಗ ಬೌನ್ಸ್ ಸಂಸ್ಥೆಯವರು ಎಲೆಕ್ಟ್ರಿಕಲ್ ಬೈಕ್ನ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತಾಯಿದ್ದಾರೆ, ಬೌನ್ಸ್ ಇನ್ಫಿನಿಟಿ ಅಂತ ಹೇಳಿ. ಈಗ ಹೊಸ ವಿಷಯ ಏನಂದರೆ, ಅದೇ ಬೌನ್ಸ್ ಸಂಸ್ಥೆ ಮತ್ತೆ ತಮ್ಮ ಎಲೆಕ್ಟ್ರಿಕ್ ಬೈಕ್ಗಳನ್ನು ಬೆಂಗಳೂರಿನ ಜನರಿಗೆ ಬಾಡಿಗೆ ರೂಪದಲ್ಲಿ ಕೊಡೋದಕ್ಕೆ ತಯಾರಾಗಿದ್ದಾರೆ, ಹಾಗೆ ಕೊಡ್ತಾಯಿದ್ದಾರೆ ಕೂಡ. ಈಗ ಆಲ್ರೆಡಿ ಬೆಂಗಳೂರು ಹಾಗೆ ಡೆಲ್ಲಿಯಲ್ಲಿ ಅವರ ಸರ್ವಿಸ್ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ಇದು ಮೊದಲಿನ ಥರ ಇರೋದಿಲ್ಲ, ಯಾಕಂದರೆ ಅವಕಾಶ ಸಿಕ್ಕಾಗ ನಮ್ಮ ಜನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಆ ಬೈಕ್ಗಳನ್ನು ಹೇಗಂದ್ರಾಗಿ ಉಪಯೋಗಿಸಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ಏನೋ ಕಿತ್ತು ಹಾಕಿ ದುರುಪಯೋಗ ಪಡಿಸ್ಕೊಂಡಿದ್ದರಿಂದ ಅವರು ನಷ್ಟ ಅನುಭವಿಸ್ಬೇಕಾಯಿತು. ಈ ಸರ್ತಿ ಆ ನಷ್ಟನ ಅನುಭವಿಸಬಾರ್ದು ಅಂತ ಹೇಳಿ ನೀವು ಎಲ್ಲೆಂದರಲ್ಲಿ ತೊಗೊಂಡು ಎಲ್ಲೆಂದರಲ್ಲಿ ನಿಲ್ಲಿಸುವಂಥ ಒಂದು ಪದ್ಧತಿಯನ್ನು ಅವರು ರದ್ದು ಮಾಡಿದ್ದಾರೆ. ನಿಮಗೆ ಪರ್ಟಿಕ್ಯುಲರ್ ಲೊಕೇಶನ್ ಇರುತ್ತೆ, ನಿಮಗೆ ಬೇಕಂದರೆ ಅಲ್ಲಿ ಹೋಗಿ ಆ ಬೈಕ್ನ ತೊಗೋಬೇಕು. ಹಾಗೆ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಈಗ ನೀವು ಯಾವ ಲೊಕೇಶನ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರ ಅಲ್ಲಿಗೆ ಹೋಗಿ ವಾಪಸ್ ನೀವು ಎಲ್ಲಿ ತೊಗೊಂಡಿರ್ತೀರ ಅಲ್ಲಿಗೆ ಬಂದು ಆ ಬೈಕ್ನ ಬಿಡಬೇಕು. ಆದರೆ ಇದು ನಿಮಗೆ ಜಸ್ಟ್ ಅರ್ಧ ಗಂಟೆಗೋ ಇಲ್ಲ ನನಗೇನೋ ಒಂದು ಕೆಲಸ ಇದೆ ನಾನು ಹಿಂಗೆ ಹೋಗಿ ಬರ್ತೀನಿ ಅನ್ನೋದಕ್ಕೆ ಸಿಗೋದಿಲ್ಲ. ಇದನ್ನು ನೀವು ಉಪಯೋಗಿಸ್ಬೇಕು ಅಂದರೆ ಕನಿಷ್ಠ 3 ದಿನಕ್ಕೆ ನೀವು ಬಾಡಿಗೆ ತೊಗೋಬೇಕಾಗತ್ತೆ. ನೀವು ಇವತ್ತು ತೊಗೊಂಡಿದ್ದೀರ ಅಂದರೆ ನಾಳೆ ನಾಡಿದ್ದುವರೆಗೂ ನೀವು ಉಪಯೋಗಿಸಿ, ಮತ್ತು ನೀವು ಯಾವ ಸೆಂಟ್ರಿಂದ ಆ ಬೈಕ್ನ ಬಾಡಿಗೆ ತೊಗೊಂಡಿದ್ರೋ ಅದೇ ಸೆಂಟ್ರಿಗೆ ನೀವು ಆ ಬೈಕ್ನ ತಂದು ಬಿಡಬೇಕಾಗತ್ತೆ. ಸೊ ಈ ರೀತಿಯಾದಂಥ ಸರ್ವಿಸ್ನ ಆಲ್ರೆಡಿ ಬೆಂಗಳೂರು ಹಾಗೆ ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಲ್ರೆಡಿ 1000ಕ್ಕಿಂತ ಹೆಚ್ಚು ಬೈಕ್ಗಳು ಆಲ್ರೆಡಿ ಬೌನ್ಸ್ ಸಂಸ್ಥೆಯಿಂದ ಬಾಡಿಗೆಗೆ ಆಲ್ರೆಡಿ ಸಿಗ್ತಾ ಇದ್ದಾವೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಸಕ್ಸಸ್ ನೋಡಿಕೊಂಡು ಈ ಸಂಸ್ಥೆ ಇನ್ನಷ್ಟು ಬೈಕ್ಗಳನ್ನ ಮತ್ತೆ ಬಾಡಿಗೆ ರೂಪದಲ್ಲಿ ಕೊಡೋದಕ್ಕೆ ತಯಾರಿ ನಡೆಸ್ತಾ ಇದೆ. ಸೊ ಮೊದಲು ನಮ್ಗೆ ಎಲ್ಲಂದರಲ್ಲಿ ಸಿಗ್ತಾಯಿತ್ತು, ನಾವು ಎಲ್ಲಂದರಲ್ಲಿ ತೊಗೊಂಡು ಎಲ್ಲಂದರಲ್ಲಿ ಬಿಡ್ಬೋದಾಗಿತ್ತು. ಬಟ್ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇರೋ ಕಾರಣಕ್ಕೆ ಅದು ಒಂದು ಕಂಪ್ಲೀಟಾಗಿ ನಷ್ಟ ಅನುಭವಿಸ್ತು. ಈಗ ನೋಡಿ, ನೀವು ಅವರಿರೋ ಜಾಗಕ್ಕೆ ಹೋಗಿ ತೊಗೋಬೇಕು ಮತ್ತು ಅದೇ ಜಾಗಕ್ಕೆ ಬಿಡಬೇಕು. ಆದರೂ ಕೂಡ ಇದು ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ಆಲ್ರೆಡಿ ಮೊದಲ ಹಂತವಾಗಿ ಈ ಬೈಕ್ಗಳು ಗಿಗ್ ವರ್ಕರ್ಸ್ಗೆ ಅಂದರೆ ಫುಡ್ ಡೆಲಿವರಿ, ಸೊ ಆ ಥರದವರಿಗೆ ಇದನ್ನು ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಂತರ ಎಲ್ರಿಗೂ ಕೂಡ ಇದನ್ನು ವಿಸ್ತರಿಸುವಂಥ ಚಾನ್ಸಸ್ಸು ಅವ್ರು ಇಟ್ಕೊಂಡಿದ್ದಾರೆ. ಸೊ ಈ ವಿಷಯ ನಿಮಗೆ ಒಂದು ಹೊಸ ವಿಷಯ ಅಂತ ಭಾವಿಸಿದ್ದೀನಿ. ಹಾಗೆ ಇದೇ ರೀತಿಯ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೆ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ.